ಅಣ್ಣಾಮಲೈ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಭಕ್ತಿ ನಿಮ್ಮ ಹತ್ರ ರೇಷ್ಮೆ ಸರ್ ಹಾಗೆ ಸಂಪರ್ಕದಲ್ಲೇ ರೀ. ಸುಳಿವು ಸಿಕ್ಕಿತ್ತು ನೋಡಿ. ರಿಪಬ್ಲಿಕ್ ಕುಮಾರ್ ಬಂಗಾರಪ್ಪ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡಲೇಬೇಕು, ಮೊದಲೇ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಕುಮಾರ್ ಬಂಗಾರಪ್ಪ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ನಡೆದಂತ ಸಂದರ್ಶನ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಣ್ಣಾಮಲೈ ರಾಜೀನಾಮೆ ಬಗ್ಗೆ ಮೊದಲೇ ಸುಳಿವನ್ನ ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರ್ ಬಂಗಾರಪ್ಪ ಮಾತನಾಡ್ತಾ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡುವಂತ ಸನ್ನಿವೇಶ ಬರುತ್ತೆ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸಿದ್ರೆ ಅಣ್ಣಾಮಲೈ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ತಾರೆ ಅಂತ ಹೇಳಿದ್ರು. ಈಗ ಅವರು ಹೇಳ್ದಂಗೆ ಹೈಕಮಾಂಡ್ ಹೇಳಿದೆ, ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ತಮಿಳುನಾಡು ಬಗ್ಗೆ ಹೇಳಿ ಸರ್, ಏನಾಗ್ತದೆ ಸರ್ ಅಲ್ಲಿ ತಮಿಳುನಾಡಲ್ಲಿ? ಅಣ್ಣಾಮಲೈ ಪಂಚೆ ಉಟ್ಕೊಂಡು ಆ ಚಾಟಿ ಏಟ್ ಹೊಡ್ಕೊಂಡು ಎಲ್ಲ ಒಂದ್ ಕಡೆ 2% ಗೇನ್ ಆಗಿತ್ತು ನಿಮ್ದು ವೋಟ್. ತಮಿಳುನಾಡು ಪಾಲಿಟಿಕ್ಸ್ ಬಗ್ಗೆ ಮಾತನಾಡೋಷ್ಟು ಶಕ್ತಿ ನನಗಿಲ್ಲ. ಆದ್ರೆ ಆಮೇಲೆ ಕರ್ನಾಟಕಕ್ಕೆ ತಮಿಳುನಾಡು ಪಾಲಿಟಿಕ್ಸ್ ಬಹಳ ನೇರವಾಗಿರ್ತಕ್ಕಂಥ ಸಂಪರ್ಕ ಇಲ್ಲ ಅಂದ್ರೂ ಕೂಡ ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಟ್ಗಳೇನಿದ್ದಾವೆ ಅಥವಾ ಬೆಂಗಳೂರಿನಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳೇನಿದ್ದಾವೆ, ಡಿಎಂಕೆ ಮತ್ತು ಎಡಿಎಂಕೆ ಅವರ ಸಂಬಂಧಗಳನ್ನ ಇಟ್ಕೊಂಡು ಹೊಂದಾಣಿಕೆಯನ್ನ ಮಾಡಿಕೊಂಡು ಕೆಲವು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ನಮ್ಮ ರಾಜ್ಯದಲ್ಲೂ ಕೂಡ ಒಡಂಬಡಿಕೆ ಎನ್ಡಿಎ ಮಾಡಿದಾಗೆ ಇಲ್ಲೂ ಕೂಡ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭಗಳಿದ್ದಾವೆ. ಹಾಗಾಗಿ ಟೆಮಿಲಿಯನ್ಸ್ ಒಂದು ಕಾಲದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಕಾಲ ಕರ್ನಾಟಕದಲ್ಲೂ ಇತ್ತು. ಇವಾಗೂ ಅನೇಕ ಜನ ನಮ್ಮ ತಮಿಳ್ ಬಾಂಧವರು ಇಲ್ಲಿ ಇದ್ದಾರೆ. ಆದ್ರೆ ಅಲ್ಲಿ ನಡೀತಕ್ಕಂಥ ರಾಜಕಾರಣನೇ ಬೇರೆ ಇದೆ. ಯಾಕಂದ್ರೆ ತಮಿಳುನಾಡಿಗೆ ಇವತ್ತೇ ಯಾವುದೇ ಒಂದು ಧ್ವನಿ ಹೊರಟದ ತಕ್ಷಣನೇ ನೀರು ಮತ್ತು ಜಲದ ಮೇಲೆ ಇಡೀ ತಮಿಳುನಾಡನ್ನು ಒಂದುಗೊಳಿಸುವ, ಅಲ್ಲಿ ಕಾವೇರಿ ಹೆಸರನ್ನ ಮಾತಾಡ್ಬಿಟ್ರೆ ಅಥವಾ ಭಾಷೆ ಮೇಲೆ ಮಾತನಾಡಿದ್ರೆ ಅವ್ರದೇ ಆಗಿರ್ತಕ್ಕಂಥ ಜನ ಒಂದು ಒಗ್ಗಟ್ಟಿನ ಮಾತನಾಡ್ತಾರೆ. ಅದಕ್ಕೋಸ್ಕರ ಕರುಣಾನಿಧಿ ಅವರು ಇಲ್ಲಿ ಕಾವೇರಿಯಲ್ಲಿ ನಮಗೆ ಏನೇ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಇರಲಿ, ಮತ್ತೊಂದಿರಲಿ, ಬರಗಾಲ ಇರಲಿ, ನಮಗೆ ನೀರು ಬಿಡಿ, ಕರ್ನಾಟಕಕ್ಕೆ ಎಷ್ಟು ಬೇಕಾದ್ರೆ ನ್ಯಾಯ ಆಗಲಿ, ನಮಗೆ ನೀರು ಬೇಕು, ನಮ್ಮ ಜನಕ್ಕೆ ಬೇಕು ಅಂತೇಳಿ ಅವರು ವಾದ ಮಾಡ್ತಾರೆ. ಅದೇ ರೀತಿಯಲ್ಲಿ ಭಾಷೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಒಂದು ಭಾಷೆಗೆ ಏನಾದ್ರು ಒಂದು ಇದು ಬಂದ ತಕ್ಷಣನೇ ಅಲ್ಲಿ ನಮ್ಮ ಕರ್ನಾಟಕ ಬಸ್ಸಿಗೆ ಕಲ್ಲು ಹೊಡೆಯೋದು ಅಥವಾ ಮತ್ತೊಂದು ಮಾಡೋದು, ಇದೆಲ್ಲ ಘಟನೆಗಳು ನಡೆದು ಹೋಗಿದ್ದಾವೆ. ಆದರೆ ಇವತ್ತು ಅಕ್ಕಪಕ್ಕದ ರಾಜ್ಯಗಳು ನಾವು ಅಣ್ಣ ತಮ್ಮಂದಿರಂತೆ ಸಿಸ್ಟರ್ಸ್ ಕನ್ಸರ್ನ್ ಸ್ಟೇಟ್ಸ್ ಅನೇಕ ವಿಚಾರಗಳಲ್ಲಿ ನಾವು ನಮ್ಮ ಬಿಸ್ನೆಸ್ ಇರ್ಬೋದು, ಪಾಲಿಟಿಕಲ್ ಇರ್ಬೋದು, ಎಲ್ಲದೂ ಕೂಡ ಹೊಂದಾಣಿಕೆಗಳನ್ನ ಮತ್ತು ನಾವು ಬಹಳ ಅಕ್ಕ ತಂಗಿರಂತೆ ಅಣ್ಣ ತಮ್ಮಂದಿರಂತೆ ಇರತಕ್ಕಂಥ ರಾಜ್ಯಗಳಾಗಿರಬೇಕು. ಹಾಗಾಗಿ ಅಲ್ಲಿ ಒಂದು ರೀತಿಯ ರಾಜಕಾರಣನೇ ಬೇರೆ ಇದೆ. ಕರ್ನಾಟಕದಲ್ಲಿ ವಿಭಿನ್ನವಾಗಿದೆ. ಕರ್ನಾಟಕದ್ದು ಮತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಬೇರೆ. ಅಲ್ಲಿ ಒಂದು ಸ್ವಲ್ಪ ಸಿನಿಮಾದು ಟ್ರೆಂಡ್ ಇದೆ, MGR ಮತ್ತು ಸೋಷಿಯಲ್ ರಿಫಾರ್ಮ್ಸ್ ಇದೆ. ಅಲ್ಲಿ ಬೇರೆ ಬೇರೆ ಅನೇಕ ಸಂದರ್ಭದಲ್ಲಿ ಕ್ಲಾಶಸ್ ಇದೆ. ಪೆರಿಯಾರ್ ಅವ್ರದ್ದು ಮತ್ತು ಅನೇಕ ಅಲ್ಲಿಯ ರಾಷ್ಟ್ರೀಯ ನಾಯಕರು, ಮೂಪ್ನಾರ್ ಅವರು ಇರ್ಬೋದು ಅಥವಾ ಅನೇಕ ರಾಷ್ಟ್ರದ ನಾಯಕರುಗಳಿರ್ಬೋದು, ಅವ್ರದ್ದೆಲ್ಲರದು. ಆದರೆ ನಮಗೆ ಹಂಗೆ ಕರ್ನಾಟಕನ ಒಂದುಗೂಡಿಸ್ತಕ್ಕಂಥ ಕರಾವಳಿ ಭಾಗದ ಚಿಂತನೆಗಳೇ ಬೇರೆ ಇದೆ, ಮಲೆನಾಡಿನ ಚಿಂತನೆಗಳೇ ಬೇರೆ ಇದೆ. ಹೈದರಾಬಾದ್ ಕರ್ನಾಟಕದ್ದೇ ಬೇರೆ, ಅಂದ್ರೆ ಇವಾಗಿನ ಕಲ್ಯಾಣ ಕರ್ನಾಟಕ, ಈ ಕಿತ್ತೂರು ಕರ್ನಾಟಕದ ಬೇರೆ. ನಮ್ಮ ಈ ಬೆಂಗಳೂರು ಡೌನ್ ಸೌತ್ ಬಂದ್ರೆ ತೆಲುಗು ತಮಿಳು ಮಿಕ್ಸು, ಮತ್ತೆ ಬೆಂಗಳೂರಿಗೆ ಬಂದ್ರೆ ಕಾಸ್ಮೋಪಾಲಿಟಿಯನ್, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು. ಅಣ್ಣಾಮಲೈ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಭಕ್ತಿ ನಿಮ್ಮ ಹತ್ರ ರೇಷ್ಮೆ ಸರ್ ಹಾಗೆ ಸಂಪರ್ಕದಲ್ಲೇ ರೀ. ಸುಳಿವು ಸಿಕ್ಕಿತ್ತು. ನೋಡಿ. ರಿಪಬ್ಲಿಕ್ ಕುಮಾರ್ ಬಂಗಾರಪ್ಪ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡಲೇಬೇಕು, ಮೊದಲೇ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಕುಮಾರ್ ಬಂಗಾರಪ್ಪ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ನಡೆದಂತ ಸಂದರ್ಶನ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಣ್ಣಾಮಲೈ ರಾಜೀನಾಮೆ ಬಗ್ಗೆ ಮೊದಲೇ ಸುಳಿವನ್ನ ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರ್ ಬಂಗಾರಪ್ಪ ಮಾತನಾಡ್ತಾ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡುವಂತ ಸನ್ನಿವೇಶ ಬರುತ್ತೆ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸಿದ್ರೆ ಅಣ್ಣಾಮಲೈ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ತಾರೆ ಅಂತ ಹೇಳಿದ್ರು. ಈಗ ಅವರು ಹೇಳ್ದಂಗೆ ಹೈಕಮಾಂಡ್ ಹೇಳಿದೆ, ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ತಮಿಳುನಾಡು ಬಗ್ಗೆ ಹೇಳಿ ಸರ್, ಏನಾಗ್ತದೆ ಸರ್ ಅಲ್ಲಿ ತಮಿಳುನಾಡಲ್ಲಿ? ಅಣ್ಣಾಮಲೈ ಪಂಚೆ ಉಟ್ಕೊಂಡು ಆ ಚಾಟಿ ಏಟ್ ಹೊಡ್ಕೊಂಡು ಎಲ್ಲ ಒಂದ್ ಕಡೆ 2% ಗೇನ್ ಆಗಿತ್ತು ನಿಮ್ದು ವೋಟ್. ತಮಿಳುನಾಡು ಪಾಲಿಟಿಕ್ಸ್ ಬಗ್ಗೆ ಮಾತನಾಡೋಷ್ಟು ಶಕ್ತಿ ನನಗಿಲ್ಲ. ಆದ್ರೆ ಆಮೇಲೆ ಕರ್ನಾಟಕಕ್ಕೆ ತಮಿಳುನಾಡು ಪಾಲಿಟಿಕ್ಸ್ ಬಹಳ ನೇರವಾಗಿರ್ತಕ್ಕಂಥ ಸಂಪರ್ಕ ಇಲ್ಲ ಅಂದ್ರೂ ಕೂಡ ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಟ್ಗಳೇನಿದ್ದಾವೆ ಅಥವಾ ಬೆಂಗಳೂರಿನಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳೇನಿದ್ದಾವೆ,
ಡಿಎಂಕೆ ಮತ್ತು ಎಐಡಿಎಂಕೆ ಅವರ ಸಂಬಂಧಗಳನ್ನ ಇಟ್ಟುಕೊಂಡು ಹೊಂದಾಣಿಕೆಯನ್ನ ಮಾಡಿಕೊಂಡು ಕೆಲವು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ನಮ್ಮ ರಾಜ್ಯದಲ್ಲೂ ಕೂಡ ಒಡಂಬಡಿಕೆ ಎನ್ಡಿಎ ಮಾಡಿದಾಗೆ ಇಲ್ಲೂ ಕೂಡ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭಗಳಿದ್ದಾವೆ. ಹಾಗಾಗಿ ಟಮಿಲಿಯನ್ಸ್ ಒಂದು ಕಾಲದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಕಾಲ ಕರ್ನಾಟಕದಲ್ಲೂ ಇತ್ತು. ಇವಾಗೂ ಅನೇಕ ಜನ ನಮ್ಮ ತಮಿಳ್ ಬಾಂಧವರು ಇಲ್ಲಿ ಇದ್ದಾರೆ. ಆದರೆ ಅಲ್ಲಿ ನಡೀತಕ್ಕಂಥ ರಾಜಕಾರಣನೇ ಬೇರೆ ಇದೆ. ಯಾಕಂದ್ರೆ ತಮಿಳುನಾಡಿಗೆ ಇವತ್ತೇ ಯಾವುದೇ ಒಂದು ಧ್ವನಿ ಹೊರಟದ ತಕ್ಷಣನೇ ನೀರು ಮತ್ತು ಜಲದ ಮೇಲೆ ಇಡೀ ತಮಿಳುನಾಡನ್ನು ಒಂದುಗೊಳಿಸುವ, ಅಲ್ಲಿ ಕಾವೇರಿ ಹೆಸರನ್ನ ಮಾತಾಡ್ಬಿಟ್ರೆ ಅಥವಾ ಭಾಷೆ ಮೇಲೆ ಮಾತನಾಡಿದ್ರೆ ಅವ್ರದೇ ಆಗಿರತಕ್ಕಂಥ ಜನ ಒಂದು ಒಗ್ಗಟ್ಟಿನ ಮಾತನಾಡ್ತಾರೆ. ಅದಕ್ಕೋಸ್ಕರ ಕರುಣಾನಿಧಿ ಅವರು ತಮಿಳ್ನ ಇಲ್ಲಿ ಕಾವೇರಿಯಲ್ಲಿ ನಮಗೆ ಏನೇ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಇರಲಿ, ಮತ್ತೊಂದಿರಲಿ, ಬರಗಾಲ ಇರಲಿ, ನಮಗೆ ನೀರು ಬಿಡಿ, ಕರ್ನಾಟಕಕ್ಕೆ ಎಷ್ಟು ಬೇಕಾದ್ರೆ ನ್ಯಾಯ ಆಗಲಿ, ನಮಗೆ ನೀರು ಬೇಕು, ನಮ್ಮ ಜನಕ್ಕೆ ಬೇಕು ಅಂತೇಳಿ ಅವರು ವಾದ ಮಾಡ್ತಾರೆ. ಅದೇ ರೀತಿಯಲ್ಲಿ ಭಾಷೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಒಂದು ಭಾಷೆಗೆ ಏನಾದ್ರು ಒಂದು ಇದು ಬಂದ ತಕ್ಷಣನೇ ಅಲ್ಲಿ ನಮ್ಮ ಕರ್ನಾಟಕ ಬಸ್ಸಿಗೆ ಕಲ್ಲು ಹೊಡೆಯೋದು ಅಥವಾ ಮತ್ತೊಂದು ಮಾಡೋದು ಇದೆಲ್ಲ ಘಟನೆಗಳು ನಡೆದು ಹೋಗಿದ್ದಾವೆ. ಆದರೆ ಇವತ್ತು ಅಕ್ಕಪಕ್ಕದ ರಾಜ್ಯಗಳು ನಾವು ಅಣ್ಣ ತಮ್ಮಂದಿರಂತೆ ಸಿಸ್ಟರ್ಸ್ ಕನ್ಸರ್ನ್ ಸ್ಟೇಟ್ಸ್ ಅನೇಕ ವಿಚಾರಗಳಲ್ಲಿ ನಾವು ನಮ್ಮ ಬಿಸ್ನೆಸ್ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಎಲ್ಲದೂ ಕೂಡ ಹೊಂದಾಣಿಕೆಗಳನ್ನ ಮತ್ತು ನಾವು ಬಹಳ ಅಕ್ಕ ತಂಗಿರಂತೆ ಅಣ್ಣ ತಮ್ಮಂದಿರಂತೆ ಇರತಕ್ಕಂಥ ರಾಜ್ಯಗಳಾಗಿರಬೇಕು. ಹಾಗಾಗಿ ಅಲ್ಲಿ ಒಂದು ರೀತಿಯ ರಾಜಕಾರಣನೇ ಬೇರೆ ಇದೆ. ಕರ್ನಾಟಕದಲ್ಲಿ ವಿಭಿನ್ನವಾಗಿದೆ. ಕರ್ನಾಟಕದ್ದು ಮತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಬೇರೆ. ಅಲ್ಲಿ ಒಂದು ಸ್ವಲ್ಪ ಸಿನಿಮಾದು ಟ್ರೆಂಡ್ ಇದೆ, MGR ಮತ್ತು ಸೋಷಿಯಲ್ ರಿಫಾರ್ಮ್ಸ್ ಇದೆ. ಅಲ್ಲಿ ಬೇರೆ ಬೇರೆ ಅನೇಕ ಸಂದರ್ಭದಲ್ಲಿ ಕ್ಲಾಶಸ್ ಇದೆ. ಪೆರಿಯಾರ್ ಅವ್ರದ್ದು ಮತ್ತು ಅನೇಕ ಅಲ್ಲಿಯ ರಾಷ್ಟ್ರೀಯ ನಾಯಕರು, ಮೂಪ್ನಾರ್ ಅವರು ಇರ್ಬೋದು ಅಥವಾ ಅನೇಕ ರಾಷ್ಟ್ರದ ನಾಯಕರುಗಳಿರ್ಬೋದು, ಅವ್ರದ್ದೆಲ್ಲರದು. ಆದರೆ ನಮಗೆ ಹಂಗೆ ಕರ್ನಾಟಕನ ಒಂದುಗೂಡಿಸ್ತಕ್ಕಂಥ ಕರಾವಳಿ ಭಾಗದ ಚಿಂತನೆಗಳೇ ಬೇರೆ ಇದೆ, ಮಲೆನಾಡಿನ ಚಿಂತನೆಗಳೇ ಬೇರೆ ಇದೆ. ಹೈದರಾಬಾದ್ ಕರ್ನಾಟಕದ್ದೇ ಬೇರೆ, ಅಂದ್ರೆ ಇವಾಗಿನ ಕಲ್ಯಾಣ ಕರ್ನಾಟಕ, ಈ ಕಿತ್ತೂರು ಕರ್ನಾಟಕದ ಬೇರೆ. ನಮ್ಮ ಈ ಬೆಂಗಳೂರು ಡೌನ್ ಸೌತ್ ಬಂದ್ರೆ ತೆಲುಗು ತಮಿಳು ಮಿಕ್ಸ್, ಮತ್ತೆ ಬೆಂಗಳೂರಿಗೆ ಬಂದ್ರೆ ಕಾಸ್ಮೋಪಾಲಿಟಿಯನ್, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು. ಅಣ್ಣಾಮಲೈ ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಬರ್ತೀನಿ ನಿಮ್ಮ ಹತ್ರ ರೇಷ್ಮೆ ಸರ್, ಹಾಗೆ ಸಂಪರ್ಕದಲ್ಲೇ ರೀ. ಈ ಬಗ್ಗೆ ಮೊದಲೇ ಸುಳಿವು ಸಿಕ್ಕಿತ್ತು ನೋಡಿ. ರಿಪಬ್ಲಿಕ್ ಕುಮಾರ್ ಬಂಗಾರಪ್ಪ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡಲೇಬೇಕು, ಮೊದಲೇ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಕುಮಾರ್ ಬಂಗಾರಪ್ಪ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ನಡೆದಂತ ಸಂದರ್ಶನ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಣ್ಣಾಮಲೈ ರಾಜೀನಾಮೆ ಬಗ್ಗೆ ಮೊದಲೇ ಸುಳಿವನ್ನ ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರ್ ಬಂಗಾರಪ್ಪ ಮಾತನಾಡ್ತಾ ಅಣ್ಣಾಮಲೈ ಅವರು ರಾಜೀನಾಮೆ ಕೊಡುವಂತ ಸನ್ನಿವೇಶ ಬರುತ್ತೆ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸಿದ್ರೆ ಅಣ್ಣಾಮಲೈ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ತಾರೆ ಅಂತ ಹೇಳಿದ್ರು. ಈಗ ಅವರು ಹೇಳ್ದಂಗೆ ಹೈಕಮಾಂಡ್ ಹೇಳಿದೆ, ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ತಮಿಳುನಾಡು ಬಗ್ಗೆ ಹೇಳಿ ಸರ್, ಏನಾಗ್ತದೆ ಸರ್ ಅಲ್ಲಿ ತಮಿಳುನಾಡಲ್ಲಿ? ಅಣ್ಣಾಮಲೈ ಪಂಚೆ ಉಟ್ಕೊಂಡು ಆ ಚಾಟಿ ಏಟ್ ಹೊಡ್ಕೊಂಡು ಎಲ್ಲ ಒಂದ್ ಕಡೆ 2% ಗೇನ್ ಆಗಿತ್ತು ನಿಮ್ದು ವೋಟ್. ತಮಿಳುನಾಡು ಪಾಲಿಟಿಕ್ಸ್ ಬಗ್ಗೆ ಮಾತನಾಡೋಷ್ಟು ಶಕ್ತಿ ನನಗಿಲ್ಲ. ಆದ್ರೆ ಆಮೇಲೆ ಕರ್ನಾಟಕಕ್ಕೆ ತಮಿಳುನಾಡು ಪಾಲಿಟಿಕ್ಸ್ ಬಹಳ ನೇರವಾಗಿರ್ತಕ್ಕಂಥ ಸಂಪರ್ಕ ಇಲ್ಲ ಅಂದ್ರೂ ಕೂಡ ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಟ್ಗಳೇನಿದ್ದಾವೆ ಅಥವಾ ಬೆಂಗಳೂರಿನಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳೇನಿದ್ದಾವೆ, ಡಿಎಂಕೆ ಮತ್ತು ಎಐಡಿಎಂಕೆ ಅವರ ಸಂಬಂಧಗಳನ್ನ ಇಟ್ಟುಕೊಂಡು ಹೊಂದಾಣಿಕೆಯನ್ನ ಮಾಡಿಕೊಂಡು ಕೆಲವು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ನಮ್ಮ ರಾಜ್ಯದಲ್ಲೂ ಕೂಡ ಒಡಂಬಡಿಕೆ ಎನ್ಡಿಎ ಮಾಡಿದಾಗೆ ಇಲ್ಲೂ ಕೂಡ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭಗಳಿದ್ದಾವೆ. ಹಾಗಾಗಿ ಟಮಿಲಿಯನ್ಸ್ ಒಂದು ಕಾಲದಲ್ಲಿ ಅತಿ ಹೆಚ್ಚು ಇರತಕ್ಕಂಥ ಕಾಲ ಕರ್ನಾಟಕದಲ್ಲೂ ಇತ್ತು. ಇವಾಗೂ ಅನೇಕ ಜನ ನಮ್ಮ ತಮಿಳ್ ಬಾಂಧವರು ಇಲ್ಲಿ ಇದ್ದಾರೆ. ಆದರೆ ಅಲ್ಲಿ ನಡೀತಕ್ಕಂಥ ರಾಜಕಾರಣನೇ ಬೇರೆ ಇದೆ. ಯಾಕಂದ್ರೆ ತಮಿಳುನಾಡಿಗೆ ಇವತ್ತೇ ಯಾವುದೇ ಒಂದು ಧ್ವನಿ ಹೊರಟದ ತಕ್ಷಣನೇ ನೀರು ಮತ್ತು ಜಲದ ಮೇಲೆ ಇಡೀ ತಮಿಳುನಾಡನ್ನು ಒಂದುಗೊಳಿಸುವ, ಅಲ್ಲಿ ಕಾವೇರಿ ಹೆಸರನ್ನ ಮಾತಾಡ್ಬಿಟ್ರೆ ಅಥವಾ ಭಾಷೆ ಮೇಲೆ ಮಾತನಾಡಿದ್ರೆ ಅವ್ರದೇ ಆಗಿರತಕ್ಕಂಥ ಜನ ಒಂದು ಒಗ್ಗಟ್ಟಿನ ಮಾತನಾಡ್ತಾರೆ. ಅದಕ್ಕೋಸ್ಕರ ಕರುಣಾನಿಧಿ ಅವರು ತಮಿಳ್ನ ಇಲ್ಲಿ ಕಾವೇರಿಯಲ್ಲಿ ನಮಗೆ ಏನೇ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಇರಲಿ, ಮತ್ತೊಂದಿರಲಿ, ಬರಗಾಲ ಇರಲಿ, ನಮಗೆ ನೀರು ಬಿಡಿ, ಕರ್ನಾಟಕಕ್ಕೆ ಎಷ್ಟು ಬೇಕಾದ್ರೆ ನ್ಯಾಯ ಆಗಲಿ, ನಮಗೆ ನೀರು ಬೇಕು, ನಮ್ಮ ಜನಕ್ಕೆ ಬೇಕು ಅಂತೇಳಿ ಅವರು ವಾದ ಮಾಡ್ತಾರೆ. ಅದೇ ರೀತಿಯಲ್ಲಿ ಭಾಷೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಒಂದು ಭಾಷೆಗೆ ಏನಾದ್ರು ಒಂದು ಇದು ಬಂದ ತಕ್ಷಣನೇ ಅಲ್ಲಿ ನಮ್ಮ ಕರ್ನಾಟಕ ಬಸ್ಸಿಗೆ ಕಲ್ಲು ಹೊಡೆಯೋದು ಅಥವಾ ಮತ್ತೊಂದು ಮಾಡೋದು ಇದೆಲ್ಲ ಘಟನೆಗಳು ನಡೆದು ಹೋಗಿದ್ದಾವೆ. ಆದರೆ ಇವತ್ತು ಅಕ್ಕಪಕ್ಕದ ರಾಜ್ಯಗಳು ನಾವು ಅಣ್ಣ ತಮ್ಮಂದಿರಂತೆ ಸಿಸ್ಟರ್ಸ್ ಕನ್ಸರ್ನ್ ಸ್ಟೇಟ್ಸ್ ಅನೇಕ ವಿಚಾರಗಳಲ್ಲಿ ನಾವು
ನಮ್ಮ ಬಿಸ್ನೆಸ್ ಇರ್ಬೋದು, ಪಾಲಿಟಿಕಲ್ ಇರ್ಬೋದು, ಎಲ್ಲದೂ ಕೂಡ ಹೊಂದಾಣಿಕೆಗಳನ್ನ ಮತ್ತು ನಾವು ಬಹಳ ಅಕ್ಕ ತಂಗಿರಂತೆ ಅಣ್ಣ ತಮ್ಮಂದಿರಂತೆ ಇರತಕ್ಕಂಥ ರಾಜ್ಯಗಳಾಗಿರಬೇಕು. ಹಾಗಾಗಿ ಅಲ್ಲಿ ಒಂದು ರೀತಿಯ ರಾಜಕಾರಣನೇ ಬೇರೆ ಇದೆ. ಕರ್ನಾಟಕದಲ್ಲಿ ವಿಭಿನ್ನವಾಗಿದೆ. ಕರ್ನಾಟಕದ್ದು ಮತ್ತು ತಮಿಳುನಾಡಿನ ರಾಜಕಾರಣದಲ್ಲಿ ಬೇರೆ. ಅಲ್ಲಿ ಒಂದು ಸ್ವಲ್ಪ ಸಿನಿಮಾದು ಟ್ರೆಂಡ್ ಇದೆ, MGR ಮತ್ತು ಸೋಷಿಯಲ್ ರಿಫಾರ್ಮ್ಸ್ ಇದೆ. ಅಲ್ಲಿ ಬೇರೆ ಬೇರೆ ಅನೇಕ ಸಂದರ್ಭದಲ್ಲಿ ಕ್ಲಾಶಸ್ ಇದೆ. ಪೆರಿಯಾರ್ ಅವ್ರದ್ದು ಮತ್ತು ಅನೇಕ ಅಲ್ಲಿಯ ರಾಷ್ಟ್ರೀಯ ನಾಯಕರು, ಮೂಪ್ನಾರ್ ಅವರು ಇರ್ಬೋದು ಅಥವಾ ಅನೇಕ ರಾಷ್ಟ್ರದ ನಾಯಕರುಗಳಿರ್ಬೋದು, ಅವ್ರದ್ದೆಲ್ಲರದು. ಆದರೆ ನಮಗೆ ಹಂಗೆ ಕರ್ನಾಟಕನ ಒಂದುಗೂಡಿಸ್ತಕ್ಕಂಥ ಕರಾವಳಿ ಭಾಗದ ಚಿಂತನೆಗಳೇ ಬೇರೆ ಇದೆ, ಮಲೆನಾಡಿನ ಚಿಂತನೆಗಳೇ ಬೇರೆ ಇದೆ. ಹೈದರಾಬಾದ್ ಕರ್ನಾಟಕದ್ದೇ ಬೇರೆ, ಅಂದ್ರೆ ಇವಾಗಿನ ಕಲ್ಯಾಣ ಕರ್ನಾಟಕ, ಈ ಕಿತ್ತೂರು ಕರ್ನಾಟಕದ ಬೇರೆ. ನಮ್ಮ ಈ ಬೆಂಗಳೂರು ಡೌನ್ ಸೌತ್ ಬಂದ್ರೆ ತೆಲುಗು ತಮಿಳು ಮಿಕ್ಸ್, ಮತ್ತೆ ಬೆಂಗಳೂರಿಗೆ ಬಂದ್ರೆ ಕಾಸ್ಮೋಪಾಲಿಟಿಯನ್, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ